ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಭಾಗ 2. ಮೊದಲ ರಾತ್ರಿಯ ಸವಿಗಳಿಗೆ ಕ್ಷಮಾಳ ಬದುಕಿನಲ್ಲಿ ಬಿರುಗಾಳಿ ಎಬ್ಬಿಸಿತ್ತು. ಮನದ ನೋವನ್ನು ಯಾರ ಬಳಿಯೂ ಹೇಳಿಕೊಳ್ಳದೆ ಒದ್ದಾಡುತ್ತಿರುವಾಗಲೇ ಅವಳ ಜೀವನ ಸಂಗಾತಿ ಕ್ಷಮ ಎಂದು ತನ್ನವಳತ್ತ ಧಾವಿಸಿ ಬಂದಿದ್ದನು. ಈ ಹಿಂದೆ ದಿನದಲ್ಲಿ ಅದೆಷ್ಟು ಬಾರಿ ಅವನ ಮಧುರ ಧ್ವನಿಯಲ್ಲಿ ತನ್ನ ಹೆಸರನ್ನು ಕೇಳಲು ಹವಣಿಸುತ್ತಿದ್ದಳು. ಆದರಿಂದು ಅವನ ಧ್ವನಿ ಕರ್ಕಶವಾಗಿ ಅವಳ ಕಿವಿಗಳನ್ನು ಅಪ್ಪಳಿಸುತ್ತಿದ್ದವು. ಕ್ಷಮ, ನೀನು ಈ ರೀತಿ ಯಾಕೆ ನಡ್ಕೊಳ್ತಿದ್ಯಾ ಅಂತ ನನಗೂ ಗೊತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸು. ನಿನ್ನ ನಂಬಿಕೆಗೆ ನಾನು ಮೋಸ ಮಾಡಿಬಿಟ್ಟೆ. ಇದೊಂದು ಬಾರಿ ನನ್ನನ್ನು ಕ್ಷಮಿಸಿಬಿಡು. ಇನ್ಯಾವತ್ತೂ ನಾನು ಆ ತಪ್ಪನ್ನು ಮಾಡೋದಿಲ್ಲ. ನಿನ್ಮೇಲಾಣೆ. ತನ್ನ ಕೈಗಳನ್ನು ಅವಳ ತಲೆಯ ಮೇಲಿರಿಸಿ ಪ್ರಮಾಣ ಮಾಡಿದನು. ಕ್ಷಮ, ಅಮ್ಮ ಯಾಕಾಗಿ ನನಗೆ ಈ ಹೆಸರಿಟ್ರು? ಪ್ರತಿ ಬಾರಿ ನನಗೆ ಯಾಕೆ ಹೀಗಾಗುತ್ತೆ? ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದವಳ ಕಣ್ಣುಗಳು ನೀನು ಕ್ಷಮೆಗೆ ಅರ್ಹನೇ ಅಲ್ಲ ಎಂದು ಸಾರಿ ಸಾರಿ ಹೇಳುತ್ತಿತ್ತು. ಮನಸ್ಸಿನಲ್ಲಿದ್ದ ಮಾತು ಬಾಯಿಯಿಂದ ಹೊರಬರಲಿಲ್ಲ. ಅವನನ್ನೊಮ್ಮೆ ಶೂನ್ಯ ದೃಷ್ಟಿಯಿಂದ ನೋಡಿ 4-5 ಹೆಜ್ಜೆ ಹಿಂದೆ ಸರಿದು ನಿಂತಳು. ಅವನಿಂದ ದೃಷ್ಟಿ ಹೊರಳಿಸಿದವಳ ನೋಟ ಮಂಚದ ಮೇಲೆ ಹರಿಯಿತು. ಕೆಂಪು ಬಣ್ಣದ ಗುಲಾಬಿ ಹೂಗಳ ಎಸಳುಗಳಿಂದ ಅಲಂಕರಿಸಲಾಗಿದ್ದ ಹೃದಯದ ಆಕೃತಿಯೊಳಗೆ ಕೃಷ್ಣ ವೆಡ್ಸ್ ಕ್ಷಮ ದೊಡ್ಡ ಗಾತ್ರದ ಅಕ್ಷರಗಳಲ್ಲಿ ಬರೆಯಲ್ಪಟ್ಟಿದ್ದ ಹೆಸರುಗಳು ಅವಳನ್ನು ಪದೇ ಪದೇ ನೋಯಿಸುತ್ತಿತ್ತು. ನಾನೀಗ ಇವನನ್ನು ಕ್ಷಮಿಸ್ಬಿಟ್ರೆ ಈ ಹೂವುಗಳು ನಲುಗಿದಂತೆ ನಾನು ಕೂಡ ಈ ಅನರ್ಹ ವ್ಯಕ್ತಿಯ ಕೈಯಲ್ಲಿ ಸಿಲುಕಿ ನರಕ ಅನುಭವಿಸಬೇಕಾಗತ್ತೆ ಎಂದು ಯೋಚಿಸಿದವಳ ಮೈಯೆಲ್ಲ ಕಂಪಿಸಿತು. ಪ್ರೀತಿ ಎಂಬ ಭಾವನೆಯೊಳಗೆ ಸಿಲುಕಿ ನನ್ನ ದೇಹ ಇಂತಹ ನೀಚನಿಗೆ ಆಹಾರವಾಗಬೇಕೆ? ಇಲ್ಲ, ಖಂಡಿತವಾಗಿಯೂ ನಾನು ಹಾಗೆ ಆಗೋದಕ್ಕೆ ಬಿಡೋದಿಲ್ಲ. ಅವಳು ತನ್ನಷ್ಟಕ್ಕೆ ಯೋಚಿಸುತ್ತಾ ನಿಂತಳು. ಕ್ಷಮ, ಏನು ಯೋಚನೆ ಮಾಡ್ತಾ ಇದೀಯಾ? ದಯವಿಟ್ಟು ಕ್ಷಮಿಸು. ಇನ್ನು ಯಾವ ರೀತಿ ಕೇಳ್ಕೋಬೇಕು? ತನ್ನೊಳಗಿದ್ದ ಸ್ವಾಭಿಮಾನಕ್ಕೆ ಸೆಡ್ಡು ಹೊಡೆದು ಮನದಲ್ಲಾಗುತ್ತಿದ್ದ ದುಗುಡಗಳನ್ನೊತ್ತು ಅವಳ ಮುಂದೆ ಮಂಡಿಯೂರಿ ಕುಳಿತನು. ಅವನ ನಡವಳಿಕೆ ಅವಳಿಗೆ ಇರುಸು ಮುರುಸೆನಿಸಿತು. ದೇಶದಾದ್ಯಂತ ಹೆಸರುವಾಸಿಯಾಗಿಹ ಪ್ರತಿಷ್ಠಿತ ಬಟ್ಟೆ ಫ್ಯಾಕ್ಟರಿಯ ಮಾಲೀಕ. 5-6 ತಲೆಮಾರುಗಳು ಕೂತು ತಿಂದರೂ ಕರಗದ ಅಂತಸ್ತಿನ ಒಡೆಯ. ಸಾವಿರಾರು ಜನರಿಗೆ ಕೆಲಸ ನೀಡಿ ಅವರ ಕುಟುಂಬವನ್ನು ಬೆಳಗುತ್ತಿರುವ ಸ್ಥಿತಿವಂತ. ಅಲ್ಪ ವಿದ್ಯೆಯನ್ನು ಹೊತ್ತು ಮನೆಯ ಹೊಸ್ತಿಲನ್ನು ಮೆಟ್ಟಿದ್ದ ಸಾಮಾನ್ಯ ಕೆಲಸಗಾರಳ ಎದುರು ಹೀಗೆ ಕೈ ಜೋಡಿಸುವುದು ಅವಳಿಗೆ ಸಹ್ಯವೆನಿಸಲಿಲ್ಲ. ನಾನೇನಾದರೂ ಇವನೆದುರು ಉದ್ದಟತನ ಪ್ರದರ್ಶಿಸ್ತಿದ್ದೀನಾ? ಮನಸ್ಸಿನಲ್ಲಿಯೇ ಅಂದುಕೊಂಡರೂ ಅವಳ ಸ್ಥಿತಪ್ರಜ್ಞೆ ಅವಳ ಆಲೋಚನೆಗೆ ಕಡಿವಾಣ ಹಾಕಿತು. ಅವನಿಂದ ದೂರ ಸರಿದು ನಿಂತವಳು ಏನೊಂದು ಮಾತನಾಡದೆ ಮೂಲೆಯಲ್ಲಿದ್ದ ಚಾಪೆಯನ್ನು ಕೈಗೆತ್ತಿಕೊಂಡು ಕೋಣೆಯಿಂದ ಹೊರಬರುತ್ತಿದ್ದವಳ ಕಾಲುಗಳು ನಿಂತಲ್ಲಿಯೇ ತಟಸ್ಥವಾದವು. ಅಯ್ಯೋ ಭಗವಂತ, ನನ್ನನ್ನು ಎಂತಹ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದುಬಿಟ್ಟಿದ್ಯಾ? ನನ್ನನ್ನೇ ನಂಬಿಕೊಂಡಿರೋ ಆ ಮಹಾತಾಯಿಗೆ ನಾನೇಗೆ ನಿರಾಸೆ ಮೂಡಿಸ್ಲಿ? ಇಲ್ಲ, ಇದಂತೂ ನನ್ನಿಂದ ಆಗೋದಿಲ್ಲ. ನಾನು ಏನನ್ನು ಬೇಕಾದರೂ ಸಹಿಸಿಕೊಳ್ತೀನಿ. ಆದರೆ ನನ್ನ ಜೀವನವನ್ನು ಬೆಳಗಿದ ಭಾಗ್ಯಜ್ಯೋತಿಯನ್ನು ನಂದೋದಕ್ಕೆ ನಾನು ಬಿಡೋದಿಲ್ಲ. ಮನಸ್ಸಿನಲ್ಲಿಯೇ ದೃಢ ನಿರ್ಧಾರ ಮಾಡಿ ಕೈಯಲ್ಲಿದ್ದ ಚಾಪೆಯನ್ನು ನೆಲಕ್ಕೆ ಹಾಸಿ ಉರುಳಿದಳು. ಬೆಲೆ ಬಾಳುವ ಗಂಧದ ಮರದಿಂದ ಅಲಂಕಾರಯುಕ್ತವಾಗಿ ಮಾಡಿಸಲ್ಪಟ್ಟಿರುವ 3-4 ಮಂದಿ ಮಲಗಬಹುದಾದ ಅಗಲವಾದ ಮಂಚ. ಮದುಮಕ್ಕಳಿಗಾಗಿ ಸ್ವತಃ ಅಹಲ್ಯಾದೇವಿಯವರೇ ಖುದ್ದು ವಿಶೇಷ ಮುತುವರ್ಜಿ ವಹಿಸಿ ರಾಜಸ್ಥಾನದಿಂದ ತರಿಸಿದ್ದ ಲಕ್ಷಾಂತರ ರುಗಳ ಮೆತ್ತನೆಯ ಹತ್ತಿಯ ಹಾಸಿಗೆ. ತಲೆ ಇಟ್ಟೊಡನೆಯೇ ಭದ್ರವಾಗಿ ಬಂಧಿಸಿ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲುವಂತೆ ಕ್ಷಣ ಮಾತ್ರದಲ್ಲಿ ನಿದ್ರೆ ತರಿಸುವ ತಲೆದಿಂಬುಗಳು, ಬಣ್ಣ ಬಣ್ಣದ ಮೇಲೊದಿಕೆಗಳು. ಮಲಗಲು ಇಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಈ ಚಾಪೆಯನ್ನೇಕೆ ಕೋಣೆಯಲ್ಲಿ ಇರಿಸಿರುವರು? ಅಂದ್ರೆ ಮೊದಲೇ ಯಾರಿಗಾದ್ರೂ ಗೊತ್ತಿತ್ತೆ ಈ ರಾತ್ರಿಯಲ್ಲಿ ಈ ಚಾಪೆಯೊಂದಿಗೆ ನನ್ನ ಸ್ನೇಹ ಆಗುತ್ತೆ ಅಂತ? ಅಥವಾ ಇವನೇ ಏನಾದರೂ? ಇಲ್ಲ, ಇವನು ಅಷ್ಟು ಮುಂದೆ ಯೋಚಿಸೋದಕ್ಕೆ ಸಾಧ್ಯವಿಲ್ಲ. ಯೋಚಿಸೋಕೆ ಬೇರೆನೇ ಇರುವಾಗ ಈ ಎಣ್ಣೆಗೆಂಪು ಹುಡುಗಿಯ ಬಗೆಗೆ ಯಾಕೆ ಚಿಂತಿಸ್ತಾನೆ? ತನ್ನೊಳಗೆ ವಿಷಾದದ ನಗುನಕ್ಕಳು. ಮದುಮಕ್ಕಳಿಗಾಗಿ ಜೋಡಿಸಲ್ಪಟ್ಟಿದ್ದ ಸಿಹಿ ತಿಂಡಿ ತಿನಿಸುಗಳು, ಹಣ್ಣು ಹಂಪಲುಗಳ ಮೇಲೆ ಸೊಳ್ಳೆ, ನೊಣ, ಕ್ರಿಮಿಕೀಟಗಳು ಉದರ ತುಂಬಿದ ಸಂತೋಷದಲ್ಲಿ ನರ್ತನ ಮಾಡುತ್ತಿದ್ದವು. ಇಬ್ಬರು ಅನ್ಯಮನಸ್ಕರ ದೆಸೆಯಿಂದ ನೆಲದ ಪಾಲಾಗಿದ್ದ ಸಿಹಿಯಾದ ಕ್ಷೀರಕ್ಕೆ ಅದಾಗಲೇ ಇರುವೆಗಳು ಮುತ್ತಿಕೊಂಡಿದ್ದವು.
ನೆಲದ ಮೇಲೆ ಅಂಗಾತವಾಗಿ ಮಲಗಿ ಚಾವಡಿಯನ್ನೇ ದಿಟ್ಟಿಸುತ್ತಿದ್ದ ಕ್ಷಮಾಳ ಕಣ್ಣುಗಳಿಂದ ಅವಳಪ್ಪಣೆ ಇಲ್ಲದೆ ಕಂಬನಿ ಧಾರಾಕಾರವಾಗಿ ಹರಿದು ಚಾಪೆಯೊಂದಿಗೆ ನೆಲದ ಸ್ಪರ್ಶವನ್ನು ಪಡೆದಿದ್ದವು. ಕಳೆದೊಂದು ವರುಷಗಳಿಂದ ಒಂದೊಂದೇ ಕನಸಿನ ಮುತ್ತುಗಳನ್ನು ಪೋಣಿಸಿ ಇನ್ನೇನು ಅದನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಕನಸಿನ ಗೋಪುರ ಮುರಿದು ಬಿದ್ದು ಅವಳ ಆಸೆಯೆಲ್ಲ ಒಂದೇ ಒಂದು ರಾತ್ರಿಯಲ್ಲಿ ನುಚ್ಚು ನೂರಾಗಿತ್ತು. ಕ್ಷಮಾ ಕ್ಷಮಾ ಅವಳನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದ ಕೃಷ್ಣ ಅವಳನ್ನು ಮಾತನಾಡಿಸಲು ಅರಸಾಹಸ ಪಟ್ಟು ಸೋತನು. ಅವಳ ಕಣ್ಣೀರು ಅವನ ಮನಸ್ಸನ್ನು ಕರಗಿಸಿತೋ ಇಲ್ಲವೋ, ಆದರೆ ಅವಳ ಅಗಲುವಿಕೆ ಅವನ ಆಸೆಗಳಿಗೆ ತಣ್ಣೀರೆರೆಚಿತ್ತು. ಛೇ, ನಾನು ಅಂಥ ಮಹಾಪರಾಧ ಮಾಡಿದ್ದೀನಿ ಅಂತ ಇವಳು ಈಗ್ಯಾಕೆ ಆಡ್ತಾ ಇದ್ದಾಳೆ? ಯಾವ ಗಂಡಸು ಮಾಡಬಾರ್ದನ್ನು ನಾನೇನು ಮಾಡಲಿಲ್ಲ ಮನಸ್ಸಿನಲ್ಲಿಯೇ ಅಂದುಕೊಂಡನು. ತಾನು ಮಾಡಿದ ಗನಂಧಾರಿ ಕೆಲಸವನ್ನು ಸಮರ್ಥಿಸಿಕೊಂಡವನಿಗೆ ಯಾವ ಪಾಪ ಪ್ರಜ್ಞೆಯೂ ಇದ್ದಂತಿರಲಿಲ್ಲ. ಆಸೆ ಕಣ್ಗಳಿಂದ ಅವಳ ತುಂಬು ಸೌಂದರ್ಯವನ್ನೇ ಆಸ್ವಾದಿಸುತ್ತಾ ಮತ್ತೊಮ್ಮೆ ಗಟ್ಟಿ ಧ್ವನಿಯಲ್ಲಿ ಕ್ಷಮಾ ಎಂದಿದ್ದ. ಪದೇ ಪದೇ ಅವನ ಕಠೋರ ಧ್ವನಿಯಲ್ಲಿ ತನ್ನ ಹೆಸರನ್ನು ಕೇಳುತ್ತಿದ್ದವಳ ಮನಸ್ಸು ಹಿಂಸೆಯಿಂದ ಒದ್ದಾಡುತ್ತಿತ್ತು. ಕೋಣೆಯಿಂದ ಹೊರ ಹೋಗಲು ಧೈರ್ಯ ಬಾರದೆ, ನೋಡಿ, ನಾನು ಅಮ್ಮಂಗೋಸ್ಕರ ಹೊರ ಹೋಗದೆ ಇದೇ ಕೋಣೆಯಲ್ಲಿ ಬಂದಿಯಾಗಿದ್ದೀನಿ. ಮುಂದಿನ ಅನರ್ಥಗಳಿಗೆ ಅವಕಾಶ ಕೊಡದೆ ದಯವಿಟ್ಟು ಇದೊಂದನ್ನಾದರೂ ನಡೆಸಿಕೊಡಿ ಎಂದು ಮುಖದ ತುಂಬ ಹೊದಿಕೆ ಒದ್ದು ಮಲಗಿದಳು. ಇಂತಾದರೂ ಕೆಲ ಸಮಯ ಅವನ ಹೀನ ದೃಷ್ಟಿಯಿಂದ ಮರೆಯಾಗಬಹುದೆಂಬ ಆಸೆ ಅವಳಿಗೆ. ಅವಳ ನಿಷ್ಠುರ ಮಾತುಗಳನ್ನು ಕೇಳಿದ ಮೇಲೂ ಅವನಿಗೆ ಅವಳನ್ನು ಮಾತನಾಡಿಸಬೇಕೆಂಬ ಮನಸ್ಸು ಬರಲಿಲ್ಲ. ಅವಳ ಮೈಮಾಟ, ತೆಳು ನೀಳಕಾಯ, ಮಲಗಿದ್ದ ಭಂಗಿ ಅವನನ್ನು ಮತ್ತು ಬರಸೆಳೆಯುತ್ತಿತ್ತು. ಆದರೆ ಬಲವಂತವಾಗಿ ಅವಳನ್ನು ಪಡೆಯಬೇಕೆಂಬ ಮನಸ್ಥಿತಿ ಅವನಲ್ಲೂ ಇರಲಿಲ್ಲ. ಮನದಲ್ಲಿ ಮೂಡಿದ್ದ ಆಸೆಗಳನ್ನೆಲ್ಲ ಬದಿಗೊತ್ತಿ ಬಚ್ಚಲಿಗೆ ನಡೆದನು. ಧಡಾರ್ ಗಾಳಿಯೊಂದಿಗೆ ಬಡಿದ ಬಾಗಿಲ ಸದ್ದೇ ಹೇಳುತ್ತಿತ್ತು ಅವನು ಎಷ್ಟರ ಮಟ್ಟಿಗೆ ಕೋಪಗೊಂಡಿರುವನೆಂದು. ಹೊದಿಕೆಯೊಳಗೆ ಕಣ್ಣು ಬಿಟ್ಟು ಕತ್ತಲನ್ನು ತಬ್ಬಿದ್ದ ಕ್ಷಮ ಬಾಗಿಲು ಬಡಿದ ಸದ್ದಿಗೆ ಒಮ್ಮೆಲೇ ಬೆದರಿದಳು. ತನ್ನೆದುರಿಗೆ ನಿಂತು ಕಣ್ಣಿನಲ್ಲಿ ಕಣ್ಣಿಟ್ಟು ಮಾತನಾಡಲಾಗದೆ ತನ್ನ ಮೇಲಿನ ಕೋಪವನ್ನು ನಿರ್ಜೀವ ಮರದ ತುಂಡಿನ ಮೇಲೆ ತೀರಿಸಿಕೊಳ್ಳುತ್ತಿಹನಲ್ಲ ಎಂದು ಖೇದವೂ ಆಯಿತು. ಬಹಳ ಸಮಯಗಳ ನಂತರ ಬಚ್ಚಲಿನಿಂದ ಹೊರಬಂದ ಕೃಷ್ಣ ನಿರ್ಭಾವುಕಳಾಗಿ ಮಲಗಿದ್ದ ಕ್ಷಮಾಳನ್ನೊಮ್ಮೆ ದುರುಗುಟ್ಟಿಕೊಂಡು ನೋಡಿದನು. ನನ್ನ ಕ್ಷಮಾಳಿಗೆ ಇಷ್ಟೊಂದು ಕೋಪ ಬರುತ್ತೆ ಅಂತ ನಾನು ತಿಳಿದೇ ಇರಲಿಲ್ಲ. ನನ್ನ ಕ್ಷಮ, ಆ ವಾಕ್ಯವೇ ಅವನಿಗೆ ಅರಗಿಸಿಕೊಳ್ಳಲಾಗಲಿಲ್ಲ. ನಾನು ಮಾತ್ರ ಅವಳನ್ನು ನನ್ನವಳು ಅಂದುಕೊಂಡಿದ್ದೀನಿ. ನನ್ನಷ್ಟೇ ತಪ್ಪು ಇವಳಲ್ಲೂ ಇಲ್ವೇ? ಹಳೆಯ ನೆನಪುಗಳು ಅವನನ್ನು ಬಿಡದೆ ಕಾಡತೊಡಗಿತ್ತು. ಧರಧರನೆ ಮಂಚದತ್ತ ತೆರಳಿ ಹೂವುಗಳಿಂದ ಸಿಂಗರಿಸಲ್ಪಟ್ಟಿದ್ದ ಹೊದಿಕೆಯನ್ನು ಎಳೆದೆಸೆದು ಅಂಗಾತವಾಗಿ ಮಲಗಿದನು. ಬಚ್ಚಲಿನಿಂದ ಬರುತ್ತಿದ್ದ ಶವರ್ನ ಸದ್ದಿನಿಂದಾಗಿ ಅವನು ಮತ್ತೊಮ್ಮೆ ಸ್ನಾನ ಮಾಡಿ ಬಂದಿಹನೆಂದು ಕ್ಷಮಾ ಗ್ರಹಿಸಿದಳು. ಎಷ್ಟು ಬಾರಿ ಮೈ ತೊಳ್ಕೊಂಡ್ರೇನು, ಮನಸ್ಸಿಗೆ ಮೆಟ್ಟಿಕೊಂಡ ಕೊಳೆ ತೊಳೆಯೋಕೆ ಆಗುತ್ತೆ. ಬಾಯಿ ಬಿಟ್ಟು ಹೇಳಲಾರದಾದಳು. ಗೊಂದಲದ ಗೂಡಂತಾಗಿದ್ದ ಮನಸ್ಸಿನಿಂದಾಗಿ ಹಿಂದಿನ ದಿನವೂ ನಿದ್ರೆ ಇರದ ರಾತ್ರಿ ಕಳೆದಿದ್ದವಳಿಗೆ ಆಯಾಸದಿಂದಾಗಿ ಕ್ಷಣ ಮಾತ್ರದಲ್ಲಿ ನಿದ್ರಾದೇವಿ ಆವರಿಸಿ ಅವಳನ್ನು ವಿಶ್ರಾಂತಿಗೆ ತಳ್ಳಿದಳು. ಇತ್ತ ಮೆತ್ತನೆಯ ಹಾಸಿಗೆಯ ಮೇಲೆ ಉರುಳಿ ರಾತ್ರಿ ಇಡೀ ಒದ್ದಾಡುತ್ತಿದ್ದವನಿಗೆ ನಿದ್ರಾದೇವಿ ಅದ್ಯಾವಾಗ ಕೃಪೆ ತೋರಿದಳೋ ಅವನಿಗೆ ತಿಳಿಯಲಿಲ್ಲ. ಕ್ಷಮಾ, ನಿಮಗೆ ಕಾಲ್ ಬಂದಿದೆ. ಶ್ರೀಪತಿಯ ಧ್ವನಿ ಕೇಳಿ ತನ್ನ ನೆನಪಿನ ಲೋಕದಿಂದ ಹೊರಬಂದ ಕ್ಷಮ ಒಮ್ಮೆಲೆ ಬೆಚ್ಚಿದಳು. ರಮಣೀಯ ನಿಸರ್ಗದ ಮಡಿಲಲ್ಲಿ ನಿಂತು ಕಡಲ ತೀರದ ತೆರೆಗಳು ತಟವನ್ನು ಎಡೆಬಿಡದೆ ಅಪ್ಪಳಿಸುವುದನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದ ಕ್ಷಮಾಳ ಮನದೊಳಗೆ ಹಳೆಯ ನೆನಪುಗಳೆಲ್ಲ ಒಮ್ಮೆಲೆ ಸುಳಿದಾಡಿ ಸುನಾಮಿಯ ಅಲೆಗಳನ್ನು ಎಬ್ಬಿಸಿ ದೊಂಬರಾಟ ನಡೆಸುತ್ತಿದ್ದವು. ದಿಗಂತವನ್ನೇ ದಿಟ್ಟಿಸುತ್ತಾ ನಿಂತಿದ್ದವಳು ಇಹಕ್ಕೆ ಬರುತ್ತಲೇ ಶ್ರೀಪತಿಯತ್ತ ತಿರುಗಿ, ಹೇಳಿ ಶ್ರೀಪತಿ ಎಂದಳು. ಕ್ಷಮಾ, ನೀವು ಮೊಬೈಲನ್ನು ಕಾರಲ್ಲೇ ಬಿಟ್ಟು ಬಂದುಬಿಟ್ಟಿದ್ರಿ. ಆಗ್ಲಿಂದ ರಿಂಗ್ ಆಗ್ತಾನೆ ಇತ್ತು. ನಾನೇ ರಿಸೀವ್ ಮಾಡೋಣ ಅಂದ್ಕೊಂಡೆ. ಆದರೆ ನಾನು ರಿಸೀವ್ ಮಾಡಿದರೂ ಅವನು ನಿಮ್ಮ ಬಳಿಲೇ ಮಾತಾಡಬೇಕು ಅಂತಾನೆ. ಏನೋ ಎಮರ್ಜೆನ್ಸಿ ಇರಬೇಕು ಅಂತ ತಗೊಂಡು ಬಂದೆ. ಶ್ರೀಪತಿ ಮೊಬೈಲನ್ನು ಕ್ಷಮಾಳ ಕೈಗಿತ್ತು ಕೊಂಚ ದೂರದಲ್ಲಿ ನಿಂತನು. ತನಗೆ ಸಂಬಂಧಿಸದ ಯಾವ ವಿಷಯದಲ್ಲೂ ಮೂಗು ತೂರಿಸಲು ಹೋಗದ ಶ್ರೀಪತಿಯ ಸ್ವಭಾವ ತಿಳಿದಿದ್ದ ಕ್ಷಮ ತಮ್ಮ ಮಾತಿಗೆ ಕಿವಿಯಾಗಬಾರದೆಂದೇ ಆತ ದೂರದಲ್ಲಿ ನಿಂತನೆಂದು ಗ್ರಹಿಸಿದಳು. ನಿಸ್ತೇಜ ಕಣ್ಣುಗಳಿಂದ ಅವನನ್ನೊಮ್ಮೆ ದಿಟ್ಟಿಸಿ ಇನ್ನೂ ರಿಂಗಣಿಸುತ್ತಲೇ ಇದ್ದ ಮೊಬೈಲ್ನ ಕರೆಗಂಟೆಯನ್ನು ಒತ್ತಿದಳು. ಪರದೆಯ ಮೇಲೆ ಮೂಡಿದ್ದ ಹೆಸರನ್ನು ನೋಡದೆಯೇ
ಕರೆ ಸ್ವೀಕರಿಸಿದವಳು ಹಲೋ ಎಂದಳು. ಅಮ್ಮ, ನಾನು ಹೋಗ್ತೀನಿ. ಅತ್ತ ಕಡೆಯಿಂದ ಬಂದ ಧ್ವನಿ ಕೇಳಿ ಒಮ್ಮೆಲೆ ಭಯಗೊಂಡ ಕ್ಷಮ, ಎಲ್ಲಿಗೆ ಹೋಗ್ತೀಯ ಪುಟ್ಟ? ನೀನು ಕೂಡ ನನ್ನನ್ನು ಬಿಟ್ಟೋದ್ರೆ ನನಗೆ ಯಾರ್ ಗತಿ ಹೇಳು? ದಯವಿಟ್ಟು ಹೋಗಬೇಡ. ನಾನಂತೂ ನಿನ್ನನ್ನು ಎಲ್ಲಿಗೂ ಕಳಿಸೋದಿಲ್ಲ. ಉನ್ಮಾದಕ್ಕೊಳಗಾದವಳಂತೆ ಕಿರುಚಾಡತೊಡಗಿದಳು. ಬದಿಯಲ್ಲಿ ನಿಂತಿದ್ದ ಶ್ರೀಪತಿ ಅವಳ ಅಂತರಾಳವನ್ನು ಅರಿತವನಂತೆ ಕ್ಷಮ ಎಂದು ಅವಳನ್ನು ಎಚ್ಚರಿಸಿದ್ದನು. ಅವಳು ಸುತ್ತಲೂ ಕಣ್ಣಾಯಿಸಿ ಎಲ್ಲರೂ ತನ್ನನ್ನೇ ನೋಡುತ್ತಿರುವರು ಎಂದು ತಿಳಿದು ಮುಜುಗರಕ್ಕೊಳಗಾದವಳಂತೆ ತಲೆ ತಗ್ಗಿಸಿ, ಕ್ಷಮಿಸಿ ಶ್ರೀಪತಿ ಎಂದಾಗ ಅವನು ಮರು ಮಾತನಾಡದೆ ಪುನಃ ತಾನು ನಿಂತಿದ್ದ ಜಾಗದತ್ತ ತೆರಳಿದನು. ಅಮ್ಮ, ಏನು ಮಾತಾಡ್ತಾ ಇದೀಯಾ? ನಾನು ಯಾಕೆ ನಿನ್ನನ್ನು ಬಿಟ್ಟು ಎಲ್ಲಿಗೋ ಹೋಗಲಿ? ನಾನೀಗ ಸ್ಕೂಲ್ಗೆ ಹೋಗಬೇಕು. ಆಗಲೇ ತುಂಬ ತಡ ಆಗಿದೆ. ಈ ಮನುಷ್ಯ ಟ್ಯಾಬ್ಲೆಟ್ ತಗೊಳ್ಳೋಕ್ಕೆ ಬಹಳ ಹಠ ಮಾಡ್ತಾ ಇದ್ದಾನೆ. ಅದಕ್ಕೆ ನಿನಗೆ ಕಾಲ್ ಮಾಡಿದ್ದು. ಅಮರ್ನ ಮಾತುಗಳು ಅವಳಿಗೆ ಸಮಾಧಾನ ತಂದು ಕೊಟ್ಟಿತ್ತಾದರೂ ಅವನಾಡಿದ ಕೆಲವೊಂದು ಪದಗಳು ಬೇಸರ ಮೂಡಿಸಿತು. ಪುಟ್ಟ, ನಿನಗೆ ತಡ ಆಗೋದಾದರೆ ನೀನು ಹೋಗಿರು. ನಾನು ಜಯಣ್ಣನಿಗೆ ಕಾಲ್ ಮಾಡಿ ಹೇಳ್ತೀನಿ. ಸಾರಿ ಕಣೋ, ಇವತ್ತು ನಿನಗೆ ತುಂಬ ತೊಂದರೆ ಕೊಟ್ಟೆ, ನೋವಿನಿಂದ ನುಡಿದಳು. ಪ್ಲೀಸ್ ಅಮ್ಮ, ಇನ್ನೊಂದು ಸಲ ಈ ಸಾರಿ ಗೀರಿ ಅಂದರೆ ಚೆನ್ನಾಗಿರೋದಿಲ್ಲ ನೋಡು. ಸರಿ, ನಾನಿನ್ನು ಹೊರಡ್ತೀನಿ ಎಂದವನು ಇನ್ನೇನು ಕರೆ ತುಂಡರಿಸಬೇಕು ಎನ್ನುವಷ್ಟರಲ್ಲಿ ಅಮರ್, 1 ನಿಮಿಷ ಎಂದಳು. ಏನಮ್ಮ? ಪ್ರೀತಿಯಿಂದ ಕೇಳಿದವನಿಗೆ ಹೇಗೆ ಉತ್ತರಿಸಬೇಕೆಂದು ತಿಳಿಯದೆ ಒದ್ದಾಡುತ್ತಿದ್ದವಳು ಕೊಂಚ ಧೈರ್ಯ ತಂದುಕೊಂಡು, ಪುಟ್ಟ, ಯಾಕೋ ಯಾವಾಗಲೂ ಅವರಿಗೆ ಆ ಮನುಷ್ಯ ಅಂತ ಕರಿತೀಯ? ಪ್ರೀತಿಯಿಂದ ಒಂದ್ಸಲ ಅಪ್ಪ ಅನ್ಬಾರ್ದೇನೋ ಎಂದವಳ ಧ್ವನಿ ಕಂಪಿಸಿತು. ಕ್ಷಮಾಳಿಗೆ ತನ್ನ ಮಗ ತನ್ನಿಂದ ದೂರವಾಗುತ್ತಾನೆಂಬ ಯೋಚನೆ ಬಂದದ್ದಾದರೂ ಏಕೆ? ತಂದೆಯನ್ನು ಅಪ್ಪ ಎಂದು ಸಂಬೋಧಿಸಲು ಅಮರ್ ಹಿಂಜರಿಯುತ್ತಿರುವ ಕಾರಣವೇನಿರಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಸ್ನೇಹಿತರೆ, ಇವತ್ತಿನ ಸಂಚಿಕೆ ಹೇಗಿತ್ತು? ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.